ಸರ್ ಸರ್ ನಾವು ಕ್ಯಾಂಡಿಡ್ ರೆಕಾರ್ಡ್ ಆಯಿತು. ಆಫ್ಟರ್ ಲಾಂಗ್ ಟೈಮ್ ಒಂದು ನಮ್ಮ ಸಿನಿಮಾ ಅಂದರೆ ಕಂಟೆಂಟ್ ಓರಿಯೆಂಟೆಡ್ ಏನು ಬೇಕಾದರೂ ಕರೀರಿ, ಬಟ್ ಓವರ್ ಆಲ್ ಸಿನಿಮಾ ಆಫ್ಟರ್ ಲಾಂಗ್ ಟೈಮ್ ಐ ಎಂಜಾಯ್ ಟು ಬಿ ಫ್ರ್ಯಾಂಕ್ ವಿತ್. ಥ್ಯಾಂಕ್ ಯು ಸರ್. ನನಗೊಂದು ಇವತ್ತು ನೋಡ್ಬೇಕಾದ್ರೆ ಒಂದು ಕಡೆ ಇನ್ನೊಂದು ಟ್ರ್ಯಾಕು ಇವಂದೇ ಓಡ್ತಾ ಇತ್ತು, ಅಯ್ಯೋ ಇವ್ನು ಪ್ರೊಡಕ್ಷನ್ ಮಾಡೋದು ಬಟ್ ನಾನು ಒಂದು ಕಾನ್ಫಿಡೆನ್ಸ್ ಇತ್ತು, ಬಿಕಾಸ್ ಐ ನೋ ಇಮ್ ವೆರಿ ಪರ್ಸ್ನಲಿ. ಬೇರೇನೋ ತೊಗೊಂಡಿರ್ತಾನೆ, ಬೇರೇನೋ ಮಾಡಿರ್ತಾನೆ ಅಂತ ಬ್ಯೂಟಿಫುಲಿ ದ ವೇ ಅದು ಹೇಗೆ ಹೋಯ್ತು ಫಿಲ್ಮ್, ಹೌ ಇಟ್ ಟುಕ್ ಆಫ್ ಆ್ಯಂಡ್ ಹೌ ಇಟ್ ಗಾಟ್ ಎಂಡ್. ಅಂದರೆ ನಿಮಗೆ ಪ್ಯಾಥೋ ಅಲ್ಲ, ನಾನು ತೊಡಗು ಹೇಳ್ತಾ ಇದ್ದೆ, ಪ್ಯಾಥೋ ಅಲ್ಲ, ಅದೊಂಥರ ಸ್ವೀಟ್ ಪೇನ್ ಅಂತಾರಲ್ಲ, ಆ ಪೇನ್ ಇದೆ ಫಿಲ್ಮಲ್ಲಿ ಅಂತ. ಐ ಥಿಂಕ್ ಇಟ್ ವಿಲ್ ಡೂ ವಂಡರ್. ಕ್ಲೈಮ್ಯಾಕ್ಸ್ಗೆ ಒಂದು 50 ಮಾಡಿದ್ದಾರೆ ಸರ್ ರೆಫರೆನ್ಸ್ ತೆಗ್ಸಿ 50 ಕ್ಲೈಮ್ಯಾಕ್ಸ್ ಆಗಿ ಇದಕ್ಕೆ ಫ್ರೀಸ್ ಆಗಿತ್ತು. ಕೊನೆಗೆ ಒಂದು 50 ವರ್ಷನ್ಸ್ ಬರೆದಿದ್ವಿ. ಆಂಬುಲೆನ್ಸ್ ಆಯ್ತಲ್ಲ, ಅಲ್ಲಾದ್ಮೇಲೆ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಹೋಗಿ ಶೂಟ್ ಮಾಡ್ಬಿಟ್ವಿ. ಶೂಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ಎಲ್ಲಾರ್ಗೂ ತೋರಿಸಿದೆ. ಒಂದು ಅರ್ಧ ಜನ ಪ್ಯಾಥೋ ಎಂಡಿಂಗ್ ಆಗ್ಬೇಕು, ಚಲನಚಿತ್ರ ತರ ಆಗ್ಬೇಕು ಅಂತಾರೆ. ಒಂದಷ್ಟು ಜನ ಫಸ್ಟ್ ಇಂದ ಕಷ್ಟ ಕೊಡ್ಸ್ಬಿಟ್ಟಿದ್ವಿ ಎಲ್ಲಾರ್ಗು, ಹ್ಯಾಪಿ ಮಾಡ್ಬಿಡು ಅಂತಾರೆ. ಏನು ಅರ್ಧ ಜನ ಹಂಗ ಅಂತಾರ, ಅರ್ಧ ಜನ ಹಿಂಗ ಅಂತಾರ. ಈಕ್ವಲ್ ಓಟೋ ಎರಡೂ ಬೀಳ್ಬೇಕು, ಪೇನು ಆಗ್ಬೇಕು, ಹ್ಯಾಪಿನೂ ಆಗ್ಬೇಕು. ಹಂಗ್ ಮಾಡೋಣ, ಒಂದು ಇನ್ ಬಿಟ್ವೀನ್ ಮಾಡೋಣ ಅಂದಿದ್ದಕ್ಕೆ ಕ್ಲೈಮ್ಯಾಕ್ಸ್ ಬಂದಿದ್ದು. ಫಾರ್ ದಿಸ್ ಸಿನಿಮಾ ನನಗನ್ಸಿದ್ದು ದಿಸ್ ಇಸ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್. ಈ ಕ್ಲೈಮ್ಯಾಕ್ಸ್ ಬಿಟ್ಟು ಬೇರೆ ಕ್ಲೈಮ್ಯಾಕ್ಸ್ ಮಾಡಿದ್ರೆ ಪ್ಯಾಥೋಡ್ ಆಗಿರೋ ತುಂಬಾ ನೋವು ಆಗ್ತಿತ್ತು, ಬಿಕಾಸ್ ಇವ್ರಿಬ್ರು ಜೊತೆ ನೋಡೇ ಇಲ್ಲ. ಡಿಸಾಸ್ಟರ್. ವೈ ಐ ವಿಲ್ ಟೆಲ್ ಯು, ನಾವು ಇವ್ರಿಬ್ರು ಜೊತೆ ಆನ್ ಸ್ಕ್ರೀನ್ ತೋರ್ಸೇ ಇಲ್ಲ, ಸೇರ್ಸೇ ಇಲ್ಲ. ಓಕೆ ನೀವು ಬರ್ತು. ಈಗ ನಾನು ಹೇಳೋದು ಫಸ್ಟ್ ಇಂದ ನಮ್ಮ ಜೊತೆಲಿದ್ದಾರೆ, ಜೊತೆಲೆ ಪ್ರೀತಿ ಮಾಡ್ಕೊಂಡು ಓಡಾಡ್ತಾ ಇದಾರೆ, ಒಬ್ರು ಅರ್ಥ ಮಾಡ್ಕೊಂಡಿದ್ದಾರೆ. ಲಾಸ್ಟ್ ಡಿಸಾಸ್ಟರ್ ಆಯ್ತು ಅಂದ್ರೆ ಅಕ್ಸೆಪ್ಟಬಲ್. ಪಾಪ ಇಬ್ರು ಜೊತೆಲೇ ಇಲ್ಲ, ಫಸ್ಟ್ ಇಂದ ಫೋನ್ ಹಿಡ್ಕೊಂಡು ಓಡಾಡ್ತಾರೆ, ಕರೆನ್ಸಿ ಹಾಕೊಂಡು ಓಡಾಡ್ತಾರೆ. ಇಬ್ರು ಕೈ ಹಿಡ್ಕೊಂಡು ಇರೋದು ನೋಡಿಲ್ಲ ಆಡಿಯನ್ಸ್. ಏನೋ ನಿಮ್ಗೆ ಆ ಫೀಲೇ ಬರಲ್ಲ ಅವಾಗ. ಇಲ್ಲ ಸರ್, ಇದು ಕ್ಲೈಮ್ಯಾಕ್ಸ್ ನ ಸ್ಟ್ರಾಂಗ್ ಬಿಲೀವ್ ಮಾಡಿದ್ದು ಸರ್. ಶೂಟ್ ಎಲ್ಲ ಮಾಡಿ ಎಡಿಟಿಂಗ್ ಆಗಿ ರೀ ರೆಕಾರ್ಡಿಂಗ್ ಆದ್ರೂ ನನಗೆ ಸರ್ ಕ್ಲೈಮ್ಯಾಕ್ಸ್ ಹೆಂಗೆ ಸರ್ ಇದು ಅನ್ನೋತಾರೆ. ಯಾಕೆ ನಾನು ಫುಲ್ ಪ್ಯಾಥೋಗೆ ಅಂತ ಫಸ್ಟ್ ಅಪ್ರೋಚಿಂಗ್ ಅಲ್ಲೇ ಪ್ಯಾಥೋ ಹೌಸ್ಗೆ ಇದು ಬಿಟ್ಟಿದ್ದು. ಸರ್ ಮಾತ್ರ ಸ್ಟ್ರಾಂಗ್ ಬಿಲೀವ್ ಮಾಡಿ ವರ್ಕ್ ಆಗತ್ ಮಗ ಕ್ಲೈಮ್ಯಾಕ್ಸ್. ನಾನು ಹಂಗೂ ಓಕೆ ಸರ್, ನಿಮ್ ಜಡ್ಜ್ಮೆಂಟ್ ಅಲ್ಟಿಮೇಟ್. ನನಗೆ ನಿಮ್ ಜಡ್ಜ್ಮೆಂಟ್ ಮೇಲೆ ಸ್ಕ್ರೀನ್ಗೆ ಹೋಗ್ತೀವಿ ಅಂದ್ರೆ ಇವತ್ತು ಅದು ಫುಲ್ ಆಗಿದೆ. ನಾಲ್ಕು ಕಡೆ ಹೇಳ್ದ ಎಕ್ಸ್ಟ್ರಾ ಸ್ಕ್ರೀನ್ ಪ್ಲೇ ಪಾಯಿಂಟ್ ಬಂದಾಗ ಅಲ್ಲೇ ಇಟ್ಟೋಳು. ಸೂಪರ್ ಪಾಯಿಂಟ್, ಸೂಪರ್ ಸ್ಕ್ರೀನ್ ಪ್ಲೇ, ವೆರಿ ನೈಸ್ಲಿ ಬ್ಲೆಂಡ್. ಇಲ್ಲ, ತುಂಬಾ ರಿಯಲಿಸ್ಟಿಕ್ ಅಪ್ರೋಚ್ ಆಗ್ಬೇಕಂತಾನೆ ಮಾಡ್ಕೊಂಡು, ಆರ್ಗಾನಿಕ್ ಆಗಿ ಏನೇ ಟ್ವಿಸ್ಟ್ ಇದ್ರು ಆರ್ಗಾನಿಕ್ ಟ್ವಿಸ್ಟ್ ಅಂತಾನೆ ಪ್ಲಾನ್ ಮಾಡಿದ್ರೆ. ಸೆಕೆಂಡ್ ಹಾಫ್ ನಾವೆಲ್ಲ ಪೇಪರ್ ಅಲ್ಲಿ ಓದಿರೋದು ಸೀರೀಸ್ ಅಲ್ಲಿ ನೋಡಿರೋದು ಇದ್ರು ಕೂಡ ವಿ ಫೀಲ್ ಲೈಕ್ ಇದು ನಮ್ ಆಗಿರೋ ಕಥೆನ ತೋರಿಸ್ತಾ ಇದ್ದಾರೆ. ಅದು ಇದು ಅಂಡ್ ದ ಬ್ಯಾಕ್ ಡ್ರಾಪ್ ಆಫ್ ಸಿನಿಮಾ around Veerappan and Male Madheshwara, that background. ಇಲ್ಲಿ ಮಜಾ ಮಿಕ್ಸ್ಚರ್ ಆಫ್ ಥ್ರಿಲ್ಲರ್ ಅಂಡ್ ಲವ್ ಸರ್. Actually, I can say that after the gap ಅಲ್ಲಿ you remember Vetrimaran. Oh, thank you sir. I can say that. ದೊಡ್ಡ ಕಾಂಪ್ಲಿಮೆಂಟ್. Because ನೋಡುವಾಗ ವಿಸರ್ನೆ ನೋಡಿದ್ಮೇಲೆ I have not seen such a great film. Okay sir, okay. In between, okay, this guy really remembered. ಥ್ಯಾಂಕ್ ಯು ಸರ್. ನಾನು ಇವ್ರ ಪಿಕ್ಚರ್ ನೋಡಿದಾಗ ರಾತ್ರಿ 2 ಕಾಫಿ ಕುಡ್ಕೊಂಡು You remember that. Really, it's wonderful job. One track ಇಟ್ಕೊಂಡು ಮಾಡಿದ್ರೆ ಸ್ವಲ್ಪ ಈಸಿ ಆಗಿರುತ್ತೆ ಸರ್. We had so many tracks. But it's properly blended. ನಮ್ಗೆ ಅಷ್ಟು ಟ್ರ್ಯಾಕ್ ಇರ್ಲಿಲ್ಲ ಅಂದ್ರೆ ಯಾಕಂದ್ರೆ ನೋಡಿ ಎಲ್ಲ ಡಾರ್ಕ್ ಅಲ್ಲಿ ಇದೆ ಸಿನಿಮಾ. ಹಿಂಗೆ ಹೋಗ್ತಿದ್ರೆ ಹೈ ಕ್ಯಾನ್ ಬಿ ಗಿವ್, ಹೈ ಏನಿದೆ ಸರ್. ವಿಚಾರಣೆ ಆಲ್ಸೋ ಒನ್ ಟ್ರ್ಯಾಕ್, ಒಂದು ಸ್ಟೇಷನ್. ಆ ಫಿಲ್ಮ್ ಅಲ್ಲಿ, ಆ ಸಿನಿಮಾ ಅಲ್ಲಿ ಅವ್ನು ಜೈಲಿಂದ ಓಡೋದ್ಮೇಲೆ ಯು ಫೀಲ್. Vetrimaran thing is that with one track he handled very good. Correct. After a gap, I'm saying after we never saw such a kind of films. But we Hiran not Hilwa. That's what I said. He remembered my favorite. Fantastic. Imange. The writing is excellent. Thank you sir. Thank you so much. And these guys are smart, huh? He's smart, I know. But Iman did Maina.
ಕರೆಕ್ಟ್ ಸರ್, ಸೆಲೆಕ್ಟೆಡ್. ಅವ್ರು ಮಾಡಿ ಈ ಜಾನರಲ್ಲಿ ಎಕ್ಸ್ಪರ್ಟ್ ಸರ್ ಅವರು, ಕೈಯಲ್ಲಿಂದ ಹಿಡಿದು ಎಲ್ಲದರಲ್ಲೂ ಎಕ್ಸ್ಪರ್ಟ್ ಅವರು. ರಾಣ ಹೇಳ್ತಾನೆ ಗೊತ್ತಾ ಸರ್, ನಾನು ಅವಳನ್ನ ಎಲ್ಲರಿಗಿಂತ ಚೆನ್ನಾಗಿ ನೋಡ್ಕೊತೀನಿ ಸರ್ ನಾನು ಅಂತ. ನಾನು ಶೈಲು ನೆನಪಾಯ್ತು, ಬೇರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕೂತ್ಕೊಂಡು ಹೇಳ್ತಾನೆ ಗೊತ್ತಾಯ್ತು ಸರ್, ಹೂ ತರ ಸಾಕಿದ್ದೆ ಕರೆಕ್ಟ್ ಹೇಳ್ಕೊಂಡು ಹೋಗ್ಬಿಟ್ರೆ ಸರ್. ಹೌದು ಐ ರಿಮೆಂಬರ್ ದಟ್ ಸೀನ್. ಇಟ್ ವಾಸ್ ಇಟ್ ವಾಸ್ ಸೋ ಕ್ಲೋಸ್. ಕರೆಕ್ಟ್. ಇಲ್ಲ ನಮ್ಗೆ ಮೇ ಬಿ ಬ್ಯಾಕ್ ಆಫ್ ದಿ ಮೈಂಡ್ ನಾವು ಅಲ್ಲ, ರೆಫರೆನ್ಸ್ ಅಲ್ಲಿ ಇದೆ ಸರ್, ನಮ್ ಚಲನ ಚಿತ್ತಾರ ಶೈಲು ಎರಡೂ ರೆಫರೆನ್ಸ್ ಅಲ್ಲಿ ಇದೆ ನನಗೆ. ನಾವೆಲ್ಲ ನಾನು ತರುಣ್ ಕ್ಲೋಸ್ ಆಗಿದ್ದಕ್ಕೆ ಡಿಸ್ಕಸ್ ಬಟ್ ಓವರ್ ಆಲ್ ನೋಡಿದಾಗ ನಿಮ್ಗೆ ಯಾವುದು ಅನ್ಸಲ್ಲ. ಅಲ್ಲ ಕರೆಕ್ಟ್, ಅಂದ್ರೆ ನಮಗೆ ಆ ತರದ ಸಕ್ಸಸ್ಫುಲ್ ಫಾರ್ಮುಲಾ ಒಂದು ಬೇಕಲ್ಲ ನಮಗೆ, ನಾವು ಮಾಡ್ತೀವಿ ಧೈರ್ಯವಾಗಿ ಅಂತಂದಾಗ. ಎರಡೇ ಏನು ವರ್ತ್ ವೈಟಿಂಗ್ ಅಂತ. ವೆರಿ ನೈಸ್ ರಿಯಲಿ. And this success will be very huge, closer. ನೀವು ಬರ್ದಿಟ್ಕೊಳ್ಳಿ. ಇಲ್ಲ ನಾನು ಹೇಳ್ತಿಲ್ಲ, my judgments all blockbusters like because I judge very first day, I happen to sit fourth day, and it is the biggest waves cinema prakara, because I believe my judgment like that, it will look viral to the core. ಪುನೀತ್ ನನ್ಗೆ ಇಷ್ಟ ಆಗಿಲ್ಲ ಅದ್ರ ತರುಣ್ ಅಲ್ಲೇ ಗಿಲ್ಲಿ ಫೋನ್ ಮಾಡ್ತೀನಿ. ಐ ಡೋಂಟ್, ಈಗ ಆಡಿಯನ್ಸ್ಗೆ ನಾನು ಯಾವ ಪ್ರೀಮಿಯರ್ ಐ ಡೋಂಟ್ ಗೋ ಇಲ್ಲ. ಕರೆಕ್ಟ್ ಸರ್, ನಾವು ಎಲ್ಲೂ ನೋಡಿಲ್ಲ ಸರ್. ನನ್ಗೂ ಸರ್ ಗಣೇಶ್ ಸರ್ ಬರ್ತಾ ಅಂದ ತಕ್ಷಣ ಫಸ್ಟ್ ಖುಷಿ ಆದ್ವಿ ಎಲ್ಲರೂ, ಟೀಮ್ ಅವರೆಲ್ಲರೂ ಕರೆಕ್ಟ್ ಪರ್ಸನ್ ಬರ್ತಾ ಇದಾರೆ ಅಂತ. ಕರೆಕ್ಟ್ ಪರ್ಸನ್ ಬರ್ತಾ ಇದಾರೆ ಹೋಗ್ಬಿಟ್ಟು ಎನಿ ಪ್ರೀಮಿಯರ್ಗೆ ಹೋದ್ರು, ಟು ಬಿ ಫ್ರಾಂಕ್ ವಿತ್ ದ ಫಿಲ್ಮ್ ಹೇಗಿದ್ರು ಪಾಸಿಟಿವ್ ಆಗಿ, ಬಟ್ ನನ್ನ ಮನಸ್ಸಿಂದ ಹೇಳ್ತಾ ಇದ್ದೇನೆ, ಒನ್ ಆಫ್ ದ ಬೆಸ್ಟ್ ಮೂವೀಸ್ ನಾನು ರೀಸೆಂಟ್ ಅಲ್ಲಿ ನೋಡಿದ್ದೆ. ಒನ್ ಆಫ್ ದ ಬೆಸ್ಟ್. ಸೊ ಮಚ್ ಸರ್, ಥ್ಯಾಂಕ್ ಯು. ಪರ್ಫಾರ್ಮೆನ್ಸ್ ವೈಸ್, ಟೆಕ್ನಿಕ್ಯಾಲಿಟೀಸ್, ಐ ಲವ್ ಸೆಕೆಂಡ್ ಹಾಫ್. ಫಸ್ಟ್ ಇಲ್ಲಿ ಆಗ್ತಿದ್ದಂಗೆ ಹೇಳಿದೆ, ಮಚ್ಚ ಏರ್ತಾ ಇದೆ ಮಚ್ಚ ಅಂದ್ರೆ ಫಸ್ಟ್ ಅಲ್ಲಿ ಚಿನ್ನಿ ಫೋನ್ ಕಾಲ್ ಹೋದಾಗ ಅಲ್ಲೇ ರಾಣ ರನ್ಸ್ ಅಲ್ಲ, ಮಜಾ ಫ್ರಮ್ ಹಿಯರ್ ಇಟ್ ಕರೆಕ್ಟ್ ಟೆಂಪೋ ಅಂತ ಅಲ್ಲೇ ಒಳ್ಳೆ ಟೆಂಪೋ ಇದೆ ಇದು ಅಂತ. ನಾಗಬಣ್ಣ ಸರ್ ಅಲ್ಲೂ ಹೇಳಿದ್ರು, ಅಲ್ಲಿ ಫಾರೆಸ್ಟ್ ಅಲ್ಲೇ ಹೇಳೋದು ಎಕ್ಸ್ಟ್ರಾರ್ಡಿನರಿ ಸ್ಕ್ರೀನ್ಸ್ ಇದು, ಅವ್ರಿಬ್ಬರು ಕನೆಕ್ಟ್ ಆಗ್ತಿದ್ದಂಗೆ ಅಲ್ಲೂ. ಆಸ್ ಎ ಆಡಿಯನ್ ನನಗನ್ಸಿದ್ ಕಿಶೋರ್ ಹೊಡೆದ್ಬಿಡ್ಬೇಕು ಇವರು. ಕರೆಕ್ಟ್, ಎಷ್ಟು ತೊಂದರೆ ಹೊಡೆದ್ಬಿಡು ಅಂತ. ಎಷ್ಟು ನೆಗೆಟಿವ್ ಬೈಕ್ಲ ಬಂದಿರೋದು ಇವ್ರಿಗೇನೆ ಸರ್. ಇವ್ರ ಒಬ್ಬ ಇಲ್ಲ ಸರಿಯಾಗಿರೋದು, ಇವ್ರ ಒಬ್ಬನೇ ಸರ್, ಇವ್ರ ಒಬ್ಬ ಇದ್ರೆ ಸರಿಯಾಗಿರೋದು. ಜಗತ್ ತುಂಬಾ ಜನ ಅವ್ರಿಗೆ ಸ್ಲ್ಯಾಂಗ್ ಎಲ್ಲ ಎಷ್ಟು ವರ್ಕ್ ಆಗಿದೆ ಸರ್ ನಮ್ಮ ಸಿನಿಮಾಗೆ. ರಿಯಲಿಸ್ಟಿಕ್ ಇದು ಅವ್ರಿಗೆ ನೇಟಿವ್ ಸ್ಲ್ಯಾಂಗ್, ಅದು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡೋದು, ಅದು ನಮ್ಗೆ ಸಖತ್ ಇಷ್ಟ ಆಯ್ತು. ಬೆಸ್ಟ್ ಕ್ಲೈಮ್ಯಾಕ್ಸ್. ಈ ಕ್ಲೈಮ್ಯಾಕ್ಸ್ ಬಿಟ್ಟು ನೀವು ತಾತ ಮಾಡೋದು ಓವರ್ ಆಲ್ ಮಾಡಿದ್ರೆ ಇಟ್ ವುಡ್ ಹ್ಯಾವ್ ಬಿನ್ ಡಿಸಾಸ್ಟರ್. ಎಸ್ ಸರ್, ಸರ್ದೇ ಜಡ್ಜ್ಮೆಂಟ್ ಸರ್. ಅಂದ್ರೆ ನಾವು ಹ್ಯಾಪಿ ಟ್ರಾಜಿಡಿ ಎರಡೇ ಗೊತ್ತಿದ್ದು, ಸೆಮಿ ಟ್ರಾಜಿಡಿ ಅಂತ ಒಂದು ಮಧ್ಯಕ್ಕೆ ಬಂದು ನನಗೆ ದ ವೇ ಶಿ ಇಸ್ ವೈಟಿಂಗ್ ಇದೆ ಅದು, ಅಂಡ್ ದ ವೇ ಹಿ ಇಸ್ ಸ್ಟ್ರಗ್ಲಿಂಗ್ ಹಿಯರ್ ಇಲ್ಲ ಏನೇ ಆಕ್ಟರ್ ಆಗಿರ್ಲಿ, ಏನೇ ಟೆಕ್ನಿಷಿಯನ್ ಆಗಲಿ, ಫಸ್ಟ್ ವಿ ಆರ್ ಹ್ಯೂಮನ್ ಅಲ್ಲಮ್ಮ. ಕರೆಕ್ಟ್. ಲವ್ ಹ್ಯಾಪನ್ಸ್, ಓಕೆ ಏನಾದರೂ ಆಗಬೇಕು ಅವರಿಬ್ರಿಗೆ ಅಂತ. ಶಿ ಇಸ್ ವೇಟಿಂಗ್ ದೇರ್, ಹಿ ಇಸ್ ಸ್ಟ್ರಗ್ಲಿಂಗ್ ಹಿಯರ್. ಓ ಹುಡುಗರು ಯಾಗುರು. ಬಟ್ ನಮ್ಗೇನಂದ್ರೆ ಮಿಸ್ಸಿಂಗ್ ಪಾರ್ಟ್ ಇದೆಯಲ್ಲ. ಇನ್ನೊಂದು ನೋಡಕ್ಕೆ ಈಗ ಹೇಳಿದ್ವಿ ಅವರೇ ಮಾತಾಡ್ತಾನೆ ಹೇಳ್ಬಿಟ್ಟೆ ಅದನ್ನ. ಫಸ್ಟ್ ಶಾಟ್ ಇಂದ ಹಿಡಿದು ಹಾಸ್ಪಿಟಲ್ ತನಕನು ಅವ್ರಿಬ್ಬರು ಒಂದು ಫ್ರೇಮ್ ಸೇರ್ಸೋದೇ ಇಲ್ಲ. ಫ್ಲಾಶ್ ಬ್ಯಾಕ್ ಹೋಗ್ಬಾರ್ದು, ಫಸ್ಟೇ ಡಿಸೈಡ್ ಆಗಿತ್ತು ಇಬ್ಬರು ಒಟ್ಟಿಗೆ ಸೇರ್ಬೇಕು ಅನ್ನೋದೇ ಆಸೆ ಅಂತ. ಬರೀ ಫೋನಲ್ಲಿ ಅಂಡ್ ನೀವು ಅವರಿಬ್ಬರನ್ನ ಫ್ಲಾಶ್ ಬ್ಯಾಕ್ ಹೇಳಲ್ಲ, ಅವ್ರಿಬ್ಬರು ಏನಿಲ್ಲ. ಕರೆಕ್ಟ್ ಸರ್, ದಟ್ ವಾಸ್ ದ ಫಸ್ಟ್ ಥಿಂಗ್ ವಿ ಡಿಸ್ಕಸ್. ಅಂದ್ರೆ ಇಡೀ ಸಿನಿಮಾ ರಿಯಲ್ ಟೈಮ್ ಅಲ್ಲೇ ಹೋಗುತ್ತೆ, ಒಂದು ಫ್ಲಾಶ್ ಬ್ಯಾಕ್ ಹೋಗ್ಬಾರ್ದು ಅಂತ ಡಿಸೈಡ್ ಆಗಿದೆ, ಒಂದು ಶಾರ್ಟ್ ಹೋಗೋದು ಬೇಡ ಅಂತ. ಕರೆಕ್ಟ್ that ending is right. And even we felt like there are 100 love stories. ಯಾವ್ದಾರು ಕನೆಕ್ಟ್ ಮಾಡ್ಕೊಳ್ಳಿ ಬಿಡಿ ಅವರು. ಚಲನ ಚಿತ್ತಾರದೇ ಕನೆಕ್ಟ್ ಮಾಡ್ಕೊಳ್ಳಿ, ಶೈಲದ್ ಕನೆಕ್ಟ್ ಮಾಡ್ಕೊಳ್ಳಿ, ಮುಂಗಾರು ಮಳೆ ಕನೆಕ್ಟ್ ಮಾಡಿ, ಯಾವ್ದಾದ್ರು ಕನೆಕ್ಟ್ ಮಾಡ್ಕೊಳ್ಳಿ ನೀವು ಅಂತ. ಹೌದು ಹೌದು ಅಷ್ಟೇ. ಹೌದು
ನಿಮ್ಗೆ ಯಾರಿಗೆ ಹೆಂಗ್ ಪ್ರೀತಿ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಕರೆಕ್ಟ್. ಅದೊಂದೇ ನಾವು ಲವ್ ಹೆಂಗ್ ಬೇಕಾದ್ರೆ ಕನೆಕ್ಟ್ ಹಾಕೊಂಡಿದ್ವಿ. ಲವ್ ಸ್ಟೋರಿ ಪ್ರಯಾರಿಟಿ ಬರಲ್ಲ ಸರ್ ಬಿಕಾಸ್ ಹೌ ದೇ ಜಾಯಿನ್ ಅಷ್ಟೇ. ಈಗ ವಾಟ್ ಎವರ್ ದೇ ಇಮ್ಯಾಜಿನ್ ಲೆಟ್ ದೆಮ್ ಇಮ್ಯಾಜಿನ್. ಲವ್ ಆಗಕ್ಕೆ ಒಬ್ಬೊಬ್ರ ಪರ್ಸೆಪ್ಷನ್ ಒಂದೊಂದು ಇರುತ್ತೆ. ಕರೆಕ್ಟ್. ಜಾಯಿನಿಂಗ್ ಓನ್ಲಿ ಕೌಂಟ್ಸ್. ಸೊ ಇವರೆಲ್ಲ ಈಗ ಆಡಿಯನ್ಸ್ ಒಂದು 300 ಜನ ಕೂತಿದೀವಿ ಅಂದ್ರೆ 600 ಕಣ್ಣು. ಓಕೆ, ಅಷ್ಟು ಜನ ಎಂಗೇಜ್ ಆಗಿದ್ದಾರೆ ಅಂದ್ರೆ ವಿ ಆರ್ ಗೋಯಿಂಗ್ ಇನ್ ಪ್ರಾಪರ್ ವೇ ಅಂತ. ಕರೆಕ್ಟ್ ಸರ್, ಕರೆಕ್ಟ್. ಡೈರೆಕ್ಟ್ರು ನೀವು ಫಸ್ಟ್ ಇಂದ ಸೇರ್ಸಿಲ್ಲ, ಕೈ ಹಿಡಿಸಿಲ್ಲ, ಸಾಂಗ್ ಆಲ್ಸೋ ಇದ್ ಮಾಡ್ಬಿಟ್ಟು ಲಾಸ್ಟ್ ಹೊಡೆದ್ ಸಾಯಿಸ್ಬಿಟ್ರೆ ದಿಸ್ ಇಸ್ ದ ಬೆಸ್ಟ್ ಕ್ಲೈಮ್ಯಾಕ್ಸ್ ಐ ಹ್ಯಾವ್ ಸೀನ್. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ಐ ಶುಡ್ ಥ್ಯಾಂಕ್ ಯು. ಯು ಗೈಸ್ ಹ್ಯಾವ್ ಡನ್ ಫ್ಯಾಂಟಾಸ್ಟಿಕ್ ಜಾಬ್. ಎಲ್ಲೂ ಹೋಗ್ಲಿಲ್ಲ ಅಂದ್ರು ಈ ಥರ ಸಿನಿಮಾ ನೋಡಿದ್ರೇನು ಆಸ್ ಎ ಇಂಡಸ್ಟ್ರಿ, ಆಸ್ ಎ ಆಕ್ಟರ್, ಆಸ್ ಎ ಟೆಕ್ನಿಷಿಯನ್ ಒಂಥರ ಬೂಸ್ಟ್ ಅನಿಸ್ತಾ ಇರುತ್ತೆ ನನಗೆ. ಆಗುತ್ತೆ ಸರ್, ಎಲ್ಲ ಚೆನ್ನಾಗುತ್ತೆ. ಈಗ ನೀವೆಲ್ಲ ಬಂದಿದ್ದೀರಲ್ಲ. ಲಾಂಗ್ ವೇ ಟು ಗೋ. ಟೆಲ್ ಮಿ ಒನ್ ಗುಡ್ ಸ್ಕ್ರಿಪ್ಟ್. ಪ್ರೆಸೆಂಟ್ ಸರ್. Okay. 100%. Thank you so much. ಪ್ಲೆಜರ್ ಸರ್. ಶೂಟಿಂಗ್ ಮುಗಿಸ್ಕೊಂಡು ಸಾಕು. I heard little bit about the movie. So he really couldn't watch. But when he said ultimately, the cinema never. But really, you surprised us. No, I told him, ಮುಗಿಯೇನೆ ಫಸ್ಟ್ ಇಲ್ಲ ಮಂಗಳವಾರ ಆಕ್ಷನ್ ಮುಗಿಯುತ್ತೆ, ಬುಧವಾರ ನೋಡೋಣ ಅಂತಂದ್ರೆ ಅಗೇನ್ ಹಿ ಓನ್ಲಿ ಸಂಡೇನೋ ಮಂಡೇನೋ ನೋಡಿದ್ರೆ ಚೆನ್ನಾಗುತ್ತೆ. It's good because this is the right time. Because next weekend, ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಗಂಟೆ ಮುಂಚೆ and ಇನ್ನೊಂದು ಫ್ಯಾಕ್ಟರ್ ಇಲ್ಲ ಸರ್, ಟು ಬಿ ಆನೆಸ್ಟ್. Whether we watch it or not, we say it or not, it has to go. It will go. It will go. It should This is go. only additional this thing that is not done. The cinema has it will go. Please, It will go very huge. Man, I'm 32. ಕರೆಕ್ಟ್. ಈ ಜಾನರ್ ಇದೆಲ್ಲ ಅದಕ್ಕೆ ಮಾಸ್ ನನಗೆ ರಾಣ ಆಕ್ಟ್ ಮಾಡ್ಬೇಕಾದ್ರೆ ಹಿಂಗ್ ಮಾಡ್ಬಿಡ್ತಿದ್ದಾರೆ. ಇಲ್ಲಿ ಜಾಸ್ತಿ ಹಿಂಗ್ ಮಾಡ್ಬಿಡ್ತಿದ್ದಾರೆ. But it really look like the typical character. That's what it worked. ಸರ್ ಮೇ ಬಿ ಫ್ಯೂ ಇಯರ್ಸ್ ಬ್ಯಾಕ್ ಈ ಸ್ಕ್ರಿಪ್ಟ್ ಬಂದ್ರೆ ಐ ಥಿಂಕ್ ಫಸ್ಟ್ ಇವ್ರ ಹತ್ರನೇ ಹೋಗ್ತಿದ್ದೇನೆ ಯಾರಾದ್ರೂ ನಾವು, ಬಿಕಾಸ್ ಈ ಸ್ಟಾರ್ ನಮ್ಗೆ ಸ್ಟಾರ್ ಇರ್ಬಾರ್ದು, ಅಂಡರ್ಡಾಗ್ ಇರಬೇಕು ಅಂತ ಅದರ್ವೈಸ್. And it actually, of course, it exaggerates answer. It doesn't need any promotion. Just by voice, it will go viral. No. Just by voice. People's voice. It will run like anything. So it will run like anything. Thank you, sir. Believe my judgment. That's how it has been, sir, from yesterday and day. No. It is bigger now. Still, it goes bigger. ಮೇಡಮ್ ಈಚ್ ಅಂಡ್ ಎವ್ರಿ ಸೀನ್ ನೀವು ರಾಣ ಆಕ್ಟ್ ಮಾಡ್ಬೇಕಾಗಲ್ಲ. ಹಿಂಗ್ ಮಾಡೋ ಕ್ಲೈಮ್ಯಾಕ್ಸ್ ಇದೆ. ಅಷ್ಟು ಮಾಡಿದ್ದಾರೆ ಸರ್. ನೈಸ್ ವೆರಿ ನೈಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು ಸರ್. ಅಪ್ಪ ಬೆಳಗ್ಗೆ ತಿರ್ಗಿ ಫೈಟಿಂಗ್ ಇದೆ ನನಗೆ. DDU ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ.